ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತ ಎಲ್ಲರನ್ನ ಮನಸಾರೆ ಸ್ಮರಿಸುತ್ತಾ ಭಾವನಾತ್ಮಕವಾಗಿ ಹೃದಯದಿಂದ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತ ಶ್ರೀಮಠದ ಪೂಜ್ಯರಾದ ಶ್ರೀ ಬ್ರಹ್ಮ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ನಮ್ಮ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಸ್ ರವಿ ಅವರು. ತನ್ನ ಶ್ರಮ ಬದ್ಧತೆಯಿಂದ ರಾಜಕೀಯ ಶಕ್ತಿಯನ್ನು ಮೈಗೂಡಿಸಿಕೊಂಡವರು. ಅಧಿಕಾರವನ್ನು ಸೇವೆಯ ಸಾಧನವನ್ನಾಗಿ ಮಾಡಿಕೊಂಡು ಜನ ಮನ್ನಣೆಯನ್ನು ಗಳಿಸಿದಂತ ಸನ್ಮಾನ್ಯ ಎಸ್ ರವಿ ಅವರ ನುಡಿಗಳಿಗಾಗಿ ಕೋರಿಕೆ. ಶ್ರೀ ಗದ್ಗೆ ಮಠ ಅಜ್ಜಬಸವನಹಳ್ಳಿ ಅವರ ವತಿಯಿಂದ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ನೂತನ ಶ್ರೀಮಠದ ಕಟ್ಟಡದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಆಗಮಿಸಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನ ನೀಡಲಿಕ್ಕೆ ಮತ್ತು ನಮ್ಮೆಲ್ಲರನ್ನ ಆಶೀರ್ವಾದವನ್ನ ಕೊಡ್ಲಿಕ್ಕೆ ಈ ಒಂದು ಗ್ರಾಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಗಂಗೆ ಮಠದ ಹಿರಿಯ ಸ್ವಾಮೀಜಿಗಳವರ ಪಾದಾರವಿಂದಗಳಿಗೂ ನಮಸ್ಕಾರ. ಆಗಮಿಸಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಸೀನರಾಗಿರ್ತಕ್ಕಂಥ ತಾಯಂದಿರಿಗೂ, ಹಿರಿಯರಿಗೂ, ಗ್ರಾಮಸ್ಥರಿಗೂ, ಮಠದ ಭಕ್ತರಿಗೂ ನಮಸ್ಕರಿಸ್ತಾ, ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮ. ಶ್ರೀ ಗದ್ಗೆ ಮಠ ಬಹಳ ವರ್ಷಗಳಿಂದ ಕೂಡ ಇದ್ರು ಕೂಡ 13 ವರ್ಷ ಆಯ್ತು. ನಾನು ಕೇಳಿದಂತೆ ಸ್ವಾಮೀಜಿಗಳವರು ಇಲ್ಲಿ ಪಟ್ಟಾಭಿಷೇಕವನ್ನ ಮಾಡಿಕೊಂಡು ಯಾವುದೇ ಆರ್ಥಿಕ ನೆರವಿಲ್ಲದೆ ಇದ ಒಂದು ಸಣ್ಣ ಗ್ರಾಮದಲ್ಲಿ ತನ್ನದೇ ಆದಂತ ರೀತಿಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಕಾಯಕ ಯೋಗಿಯಾಗಿ ನೆರವೇರಿಸಿಕೊಂಡು ನಮ್ಮ ಚಂದ್ರಶೇಖರಾಚಾರ್ಯ ಸ್ವಾಮೀಜಿಗಳು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರು ಒಂದು ಮಠವನ್ನ ಕಟ್ಟಬೇಕು ಅಂತ ಕೇಳಿದೆ ನಾನು. ಮರಡ ಮಠದ ಬುದ್ಧಿಯವ್ರನ್ನ ಏನ್ ಬುದ್ಧಿ ಆರ್ಥಿಕ ಪರಿಸ್ಥಿತಿ ಮಠದ್ದು ಅಂತ. ಒಂದು ಕುಂಟೆ ಜಮೀನು ಈಗ ಕಣಪ್ಪ ಇದೆ, ಎದುರುಗಟ್ಟೆ ನೀವೇನ್ ನೋಡ್ತಾ ಇದೀಯೋ ಅದಷ್ಟೇ ಇರೋದು. ಅವ್ರಿಗೆ ಯಾವ್ದು ಜಮೀನಾಗ್ಲಿ ಆರ್ಥಿಕ ಆಧಾರ ಸೋರ್ಸ್ ಯಾವ್ದು ಇಲ್ಲ. ಶ್ರಮಜೀವಿಗಳು ಮಠನ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿಜಕ್ಕೂ ಮೆಚ್ಚತಕ್ಕಂಥದ್ದೇ. ಇಷ್ಟೆಲ್ಲ ಯಾವುದೇ ರಿಸೋರ್ಸ್ಗಳಿಲ್ಲ ಅಂದ್ರೂ ಕೂಡ ಇಂಥ ಒಂದು ಯಶಸ್ವಿಯಾಗಿ ಸ್ವಾಮೀಜಿಗಳನ್ನಾಗಲೇ ನಮ್ಮ ನಿರೂಪಕರಾಗೆ ನೋಡ್ತಾ ಇರ್ತೀನಿ. ಮಠದ ದೇಗುಲ ಮಠದ ಕಾರ್ಯಕ್ರಮ ಇರಲಿ, ಮರಳ ಮಠದ ಕಾರ್ಯಕ್ರಮ ಇರಲಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾದಾಗ ಈ ಅಜ್ಬಸವನ ಮಠದ ಸ್ವಾಮೀಜಿಗಳು ಬಹಳ ಸಕ್ರಿಯವಾಗಿ ಓಡಾಡ್ತಾ ಇರ್ತಾರೆ. ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡೋದ್ರಲ್ಲಿ ಓಡಾಡ್ಕೊಂಡು ಅವ್ರು ಬಂದವ್ರನ್ನ ಮಾತಾಡ್ಸ್ಕೊಂಡು ಹೇಳಿದ್ರೆ ಅಡಿಗೆ ಮನೆ ದಾಸೋಹ ಕಾರ್ಯಕ್ರಮದಲ್ಲಿ ಹೆಚ್ಚು ಒತ್ತು ಕೊಡ್ತಾರೆ ಅಂತ ನಾನು ಅದರ ಕಂಡ ನೋಡಿರ್ತಕ್ಕಂಥದ್ದು. ಬಹಳ ಶ್ರಮಜೀವಿಗಳು, ಕಾಯಕ ಯೋಗಿಗಳು ಸ್ವಾಮೀಜಿಗಳು ನಿಜಕ್ಕೂ ಉತ್ತಮವಾದಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಜೀವನದ ಡೈರಿಗಳಲ್ಲಿ ಇದೊಂದು ಮಹತ್ತರ, ಬಹಳ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ತಕ್ಕಂಥದ್ದು, ಇರ್ತಕ್ಕಂಥವ್ರು ಕಟ್ಟಂತದ್ದು, ಒಳ್ಳೆಯವರು ಶಿವಾಲಯ ಮಾಡುವವರು ಅಂತ ಹೇಳಿ ಹೇಳ್ತಾರೆ. ಇರೋರು ಮಾಡ್ತಾರೆ. ಆ ಇಲ್ಲದೆ ಇರ್ತಕ್ಕಂಥವ್ರು ಮಾಡೋರ ಇದು ನಿಜಕ್ಕೂ ಬಹಳ ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಅದಕ್ಕೂ ವಿಶೇಷವಾಗಿ ನನಗೆ ನಮ್ಮ ಸುತ್ತೂರು ಮಠದ ಬುದ್ಧಿಯವ್ರ ಬಗ್ಗೆ, ನಮ್ಮ ಸಿದ್ಧಗಂಗೆ ಮಠದ ಬುದ್ಧಿಯವ್ರ ಬಗ್ಗೆ ಯಾಕಪ್ಪ ನನಗೆ ಇನ್ನೊಂದಷ್ಟು ನಮ್ಗೆ ನಿಮ್ಮೆಲ್ರಿಗೂ ಹೆಚ್ಚಿಗೆ ಇನ್ನಷ್ಟು ಗೌರವ ಬರ್ಲಿಕ್ಕೆ ಕಾರಣಕರ ಆಗ್ತದೆ ಅಂದ್ರೆ, ಆ ಸ್ವಾಮೀಜಿಗಳು ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಚಂದ್ರಶೇಖರಾಚಾರ್ಯ ಸ್ವಾಮೀಜಿಗಳು ನಂದು ಯಾವ್ದೋ ಜನ್ಮದ ಪುಣ್ಯ ಅವ್ರು ಇವತ್ತು ನಮ್ಗೆ ಬಂದಿರ್ತಕ್ಕಂಥದ್ದು. ನಾನು ಕರೆದೊಡನೆ ಯಾವ್ದು 2 ಮಾತಾಡ್ಲಿಲ್ಲ, ಆಯ್ತು ಬರ್ತೀನಿ ಅಂತ ಹೇಳಿ ಒಪ್ಪಿಗೆ ಕೊಟ್ರು. ನಮ್ಮ ಸುತ್ತೂರು ಮಠದ ಬುದ್ಧಿಯವರು ಎಷ್ಟೇ ಕಾರ್ಯಕ್ರಮದ ಒತ್ತಡ ಇದ್ರು ಕೂಡ ಆಯ್ತು ರೆಡಿಯಪ್ಪ ಬರ್ತೀನಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ನಮ್ಮ ಸಿದ್ಧಗಂಗೆ ಅವರು ಕೂಡ ಯಾವ್ದೋ ಕಾರ್ಯಕ್ರಮನ ಹೊಡೆದಾಕ್ಸಿ ಆಯ್ತು ಇಲ್ಲಿಗೆ ಬರ್ತೀವಿ ಅಂತ ಮನಸ್ಸಿದೆಯಲ್ಲ, ಆ ದೇವರು ಭಗವಂತನ ಸ್ವರೂಪನೇ ಅವರು. ಇಲ್ಲಿಗೆ ಬರ್ಬೇಕು, ಇಂತ ಒಂದು ಕುಗ್ರಾಮಕ್ಕೆ ಬರ್ಬೇಕು, ಇಂತ ಒಂದು ಚಿಕ್ಕ ಮಟ್ಟಕ್ಕೆ ಬರ್ಬೇಕು ಅಂತಕ್ಕಂಥ ಮನಸ್ಸು ಅವ್ರು ಇರ್ತಕ್ಕಂಥ ಕಾರ್ಯಕ್ರಮದ ಒತ್ತಡಗಳು, ಅವ್ರು ಇರ್ತಕ್ಕಂಥ ಕಾರ್ಯಶೈಲಿ, ಅವರ ಜೀವನ ಶೈಲಿ ಇರ್ತಕ್ಕಂಥ ಬಿಡುವಿಲ್ಲದ
ಆ ಕಾರ್ಯಕ್ರಮಗಳ ಭಕ್ತರಿರ್ಬೋದು, ಆಧ್ಯಾತ್ಮಿಕ ಕೆಲಸಗಳಿರ್ಬೋದು, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಅವ್ರು ಇಲ್ಲಿ ಬೆಳಗ್ಗೆಯಿಂದ ಇಲ್ಲಿ ಬರ್ಬೇಕು ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ದಿನ ಹಿಡಿತದೆ. ಇಂಥ ಒಂದು ಒಂದು ಚಿಕ್ಕ ಮಠದ ಸ್ವಾಮೀಜಿಗಳ ಬಂದು ಕೇಳ್ಕೊಂಡಾಗ ಅವ್ರಿಗೆ ಬಂದು ಅವ್ರು ಬರೀ ಮಠಕ್ಕೆ ಅಂತಲ್ಲ, ಈ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಭಕ್ತರುಗಳಿಗೆ ನಿಮ್ಮಂತ ಎಲ್ಲರಿಗೂ ಒಂದು ದರ್ಶನ ಕೊಡ್ಬೇಕು, ನಾನು ಅವ್ರನ್ನ ನಾಲ್ಕು ಮಾತಾಡಿ ಒಂದು ಧರ್ಮವನ್ನ ಕಾಪಾಡ್ತಕ್ಕಂಥ ಒಂದು ಅದ್ಭುತವಾದಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರಾದ್ರೂ ಅದು ನಮ್ಮ ಸುತ್ತೂರು ಮಠದ ಬುದ್ಧಿಯವರು ಅವರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಅದೇ ರೀತಿಯಾಗಿ ಸಿದ್ಧಗಂಗಾ ಮಠದ ಸ್ವಾಮಿಗಳಿಗೂ ಕೂಡ ನಮಸ್ಕರಿಸ್ತಾ ಇದ್ದೀನಿ. ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬರ್ಬೇಕಾಯ್ತು, ಅವರು ಅಸ್ಸಾಂಗೆ ತೆರಳಿರ್ತಕ್ಕಂಥದ್ದು. ನಮ್ಮ ಸುರೇಶ್ ಅವರು ಬರ್ತಾರೆ, ನನಗೆ ಸ್ವಾಮೀಜಿಗಳಿಗೂ ಕೂಡ ದೂರವಾಣಿ ಕರೆ ಮಾಡಿದ್ರು, ನನಗೂ ಮಾತನಾಡಿ ಬೆಳಗ್ಗೆ 9:00 ಫೋನ್ ಮಾಡಿ ಇಲ್ಲ ನಾನು 2 ಗಂಟೆ ಆಗ್ಬಿಡ್ತದೆ ಇಲ್ಲಿಗೆ ಬರೋದಕ್ಕೆ, ಹೆಚ್ಚು ಕಡಿಮೆ ಲೇಟ್ ಆಗ್ಬಿಡ್ತದೆ ನನ್ನ ಕಾರ್ಯಕ್ರಮಗಳು ಒತ್ತಡ, ಅದರಿಂದ ನೀನ್ ಮೊದ್ಲೇ ಹೋಗು ಅಂತ ಹೇಳಿ ನನಗೆ ದೂರವಾಣಿ ಕರೆ ಮುಖೇನ ಮಾತಾಡಿದ್ರು. ನಾನು ಹೇಳ್ತಕ್ಕಂಥದ್ದು ನಮ್ ಶಿವಕುಮಾರ್ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡುವಾಗ ಹೇಳ್ತಾ ಇರ್ತಾರೆ, ನಮ್ದು ಎಷ್ಟೇ ಇದ್ರು ಏನೇ ಇದ್ರು ನಾವ್ ಎಷ್ಟೇ ಬೆಳೆದಿದ್ರು ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ನಮ್ಗೆ 2 ಜವಾಬ್ದಾರಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ. ಯಾವ್ದಪ್ಪ ಅಂತಂದ್ರೆ ಮನೆ ಮಠ ಹುಷಾರು ಅಂತ. ಯಾರು ಮಾತಾಡ್ಬೇಕಾದ್ರೆ ಮನೆ ಮತ್ತು ಮಠ ಹುಷಾರ್ ಕಣಪ್ಪ, ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ಮನೆ ಎಷ್ಟು ನಮ್ಮ ಕುಟುಂಬ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಮನೆಗೆ, ನಮ್ಮ ಸುತ್ತಲಿನ ನಮ್ಮ ಪರಿಸರಕ್ಕೆ, ನಮ್ಮ ಮನೆಗೆ ಅಷ್ಟೇ ಪ್ರಾಮುಖ್ಯತೆ ಮಠಕ್ಕೂ ಕೂಡ ಕೊಡ್ಬೇಕು ಅಂತಕ್ಕಂಥ ಮಾತು. ಮಠ ಇರ್ಬೇಕು, ಮಠ ಇರೋದ್ರೆ ಬರೀ ನಾವಷ್ಟೇ ಇವತ್ತಿನ ಈ ಆಡಂಬರದ ಜೀವನದಲ್ಲಿ ವೈಜ್ಞಾನಿಕವಾಗಿ ನಾವೆಲ್ಲೋ ಬೆಳೆದು ಇವತ್ತು ನಾವು ಯುದ್ಧ ನೋಡ್ತಾ ಇದೀವಿ, ಇರಾನು, ಇಸ್ರೇಲು, ಅಮೆರಿಕ. ಯಾರು ಒಬ್ಬ ಸೈನಿಕ ಹೋಗಿ ಮೊದಲೆಲ್ಲ ಸೈನಿಕರು ಹೋಗಿ ಯುದ್ಧ ಮಾಡ್ಬೇಕಾಯ್ತು. ಒಂದು ಬಲಾಢ್ಯ ದೇಶ ಅಲ್ಲ ಅನ್ಕೊಂಡಿದ್ದಂತದಕ್ಕೆ 4,000 ಕಿಲೋಮೀಟರ್ ದೂರ ಹೋಗಿ ಕ್ಷಿಪಣಿ ಮಿಸೈಲಲ್ಲಿ ಅಟ್ಯಾಕ್ ಮಾಡಿರ್ತಾರೆ ಕೂತಲ್ಲೇನೆ. ಅಂತ ಕಾಲ ಬಂದಿರ್ತಕ್ಕಂಥ ಈ ತಂತ್ರಜ್ಞಾನ ವಿಜ್ಞಾನ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮನುಷ್ಯನ ಜೀವನವನ್ನ ಸುಖವಾಗಿಡಲು ಇವತ್ತು ಏನೆಲ್ಲ ಮೊಬೈಲ್ ಇಂದ ಹಿಡಿದು ಟಿವಿಯಿಂದ ಹಿಡಿದು ಇವತ್ತು ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ, ನಮ್ದು ಜೀವನ ಆಯ್ತಾ ಇದೆ. ಆದ್ರೆ ಹೆಚ್ಚಾದಂತೆಲ್ಲ ಆವಿಷ್ಕಾರಗಳು, ವಿಜ್ಞಾನ ಬೆಳೆದಂತೆಲ್ಲ ನಮ್ಮ ಜೀವನ ಕೂಡ ಒತ್ತಡದಿಂದ ಕೂಡಿರ್ತಕ್ಕಂಥದ್ದು. ಬಹಳ ಒತ್ತಡ. ಇವತ್ತು ನಾವು ಇನ್ನೊಬ್ಬರಿಗೆ ಸರಿಸಮವಾಗಿ ಬಾಳ್ಬೇಕು, ನಾವು ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಮನೆ ಕಟ್ಟಬೇಕು, ವಿದ್ಯಾಭ್ಯಾಸ ಮಾಡ್ಬೇಕು, ಮದುವೆ ಮಾಡ್ಬೇಕು, ಆರೋಗ್ಯ ನೋಡ್ಬೇಕು. ಒತ್ತಡ ಇವತ್ತು ಮೊದಲಷ್ಟು ಸುಲಭವಾಗಿಲ್ಲ ಜೀವನ. 50-60 ವರ್ಷಗಳಿಂದ ನಾವೇನ್ ಸರಳವಾಗಿ ನಾವು ರೈತಾಪಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೋ ಇವತ್ತು ಆ ಜೀವನ ಇಲ್ಲ. ಇವತ್ತು ಬಹಳ ಒತ್ತಡ, ಎಲ್ಲೆಲ್ಲೂ ಹಣದ ಪ್ರಾಮುಖ್ಯತೆ ತುಂಬ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೊಂದು ಮಾನಸಿಕವಾಗಿ ಒಂದು ನೆಮ್ಮದಿ ಬೇಕು. ಮತ್ತೆ ನಮ್ಗೆ ಜೀವನವನ್ನ ಎದುರಿಸಲಿಕ್ಕೆ, ದಿನನಿತ್ಯದ ಜೀವನವನ್ನ ಎದುರಿಸಲಿಕ್ಕೆ ಒಂದು ಹುಮ್ಮಸ್ಸು, ಒಂದು ಶಕ್ತಿ ಯಾರು ಕೊಡೋದಿದ್ರೆ ಮಠದ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಂಥ ಗುರುಗಳಿಂದ, ಅವರ ಆಶೀರ್ವಾದದಿಂದ, ಅವರ ಮಾತುಗಳನ್ನು ನಾವು, ಅವರ ಸನ್ನಡತೆಯನ್ನು, ನಾವು ಸನ್ಮಾರ್ಗವನ್ನ ತೋರಿಸಿದ ಮಹಾಪ್ರಭುಗಳು ಸಮಾಜದಲ್ಲಿ ನಮ್ಗೆ ಸನ್ಮಾರ್ಗವನ್ನ, ಆಧ್ಯಾತ್ಮದ ಎಡೆಗೆ, ನಮ್ಗೆ ನೊಂದ ಮನೆಗಳಿಗೆ ಒಂದು ಸಂತಾನವನ್ನ ನೀಡ್ತಕ್ಕಂಥ ಶಕ್ತಿ ಇವತ್ತು ಸ್ವಾಮೀಜಿಗಳಿಗೆ. ನಾವು ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಜೀವಂತವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮನೆ ಮಠಗಳನ್ನ ತೊರೆದು ಆ ಭಗವಂತನ ಸ್ವರೂಪವನ್ನು ನಾವ್ ಯಾರು ನೋಡ್ಬೇಕು ಅಂತಂದ್ರೆ ಅದು ಸ್ವಾಮೀಜಿಗಳಲ್ಲಿ ನಾವು ನೋಡ್ಬೇಕು. ಅವ್ರ ಮುಖೇನ ನಾವು ಆಶೀರ್ವಾದವನ್ನು ಪಡ್ಕೊಂಡು, ಅವ್ರು ಆಡ್ತಕ್ಕಂಥ ಮಾತುಗಳು, ಅವ್ರ ನುಡಿ, ಅವರ ನೀತಿ ರಿವಾಜುಗಳಿಂದ ನಾವು ಮತ್ತಷ್ಟು ಶಕ್ತಿವಂತರಾಗಿ ಶಕ್ತಿಯನ್ನು ಪಡೆದು ದೈನಂದಿನ ಸಮಸ್ಯೆಗಳನ್ನು ಎದುರಿಸಿ ನಿರಾಳವಾಗಿ ಸಂಸಾರವನ್ನ, ಜೀವನವನ್ನ ಮಾಡ್ಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಇಂಥ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದಕ್ಕೂ ತೊಡಗಿಸ್ಕೊಳ್ತಕ್ಕಂಥದ್ದು ನಾವೆಲ್ಲ ಸಹಕಾರ ಇರಬೇಕು ಅಂತ ಹೇಳಿ, ನಮ್ಗೆ ಮಠನೂ ಕೂಡ ಮನೆ ಎಷ್ಟು ಮುಖ್ಯನೋ ಮಠನೂ ಕೂಡ ಅಷ್ಟೇ ಮುಖ್ಯ. ಆ ಮಠಾಧಿಪತಿಗಳು ಕೂಡ ನಮ್ಗೆ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಮರಣ ಮಾಡ್ತವ್ರ ಬಗ್ಗೆ ವಿಶೇಷವಾಗಿ ಸ್ವಾಮೀಜಿಗಳು ಹೇಳ್ತಾ ಇದ್ರು. ಇವಾಗ 4 ದಿನದಿಂದ ಕುಳಿತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದಕ್ಕೆ ಪಾದರಸ ಇದ್ದಂಗೆ. ನಮ್ಮ ಮರಣ ಮಠ ಸ್ವಾಮೀಜಿಗಳು ಅಂದ್ರೆ 1 ನಿಮಿಷ ಕುತ್ಕೊಳ್ಳೋರು, ಪಾದರಸ ಇದ್ದಂಗೆ. ನನಗೆ ನೆನ್ನೆಯಿಂದಾನೇ ಫೋನ್ ಶುರು ಮಾಡ್ಬಿಟ್ರು, ಸುರೇಶ್ ಬರೋದು ಲೇಟ್ ಆಗಿ ಹೋಗಿದೆ, ನೀನ್ ಬಂದು ಇಲ್ಲ ಸ್ವಾಮಿ, ಒಂದು ರಾಮಕೃಷ್ಣ ಮಠದ ಒಂದು ಕೆಲಸ ಕಾರ್ಯಕ್ರಮ ಈಗ ಬಂದು ಹೋಗಂತ ಬಂದ್ಬಿಡಿ ಮೊದ್ಲು ಅಂತ ಹೇಳಿ ಅವ್ರು ಆಗ್ಲೇ ಅವ್ರ ಇದ್ದಿದ್ದಂಗೆ ಅವರ ಪಾದರಸ ನಾವು ನೋಡ್ತಾ ಇದ್ವಿ. ಆ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಬಹಳ ಪ್ರಮುಖವಾದಂತ ಕಾರಣಕರ್ತರು. ಅವ್ರಿಗೂ ಭಗವಂತ ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಸ್ವಾಮೀಜಿಗಳಿಂದ ದೂರದಿಂದಾಗಿ ಬಂದು ಆಗಮಿಸಿ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಕೂಡ ಕರೆದ ಮಾತಾಡಿರ್ತಕ್ಕಂಥ ಎಲ್ರಿಗೂ ಹೊಂದಿಸಿ, ನಾನಾದ್ರೂ ಕೂಡ ಈ ಮಠದ ಜೊತೆ ನಾವೆಲ್ಲ
ಇರ್ತೀವಿ. ಅಜ್ಬಸ್ತನ ಮಠ ಯಾವತ್ತೂ ಕೂಡ ನಮ್ಮ ಮಠ, ಆ ಮಠದ ಜೊತೆ ನಾವು ನೀವೆಲ್ಲ ಸೇರಿ ಅವ್ರ ಮುಂದೆ ಕೈಗೊಳ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇರೋಣ ಅಂತೇಳಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಗುರುಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ತುಂಬು ಅಭಿಮಾನದ ಮಾತುಗಳನ್ನಾಡಿದಂತ ವಿಧಾನ ಪರಿಷತ್ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಎಸ್ ರವಿ ಅವರಿಗೆ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆ ಶ್ರೀ ರುದ್ರಪ್ಪ ಮಾಜಿ ಚೇರ್ಮನ್, ಶ್ರೀ ಗೋವಿಂದ ಅವರು ಮಂಚಗೊಂಡನಹಳ್ಳಿ, ಹಾಗೆ ಶ್ರೀ ಕುಮಾರ್ ಎಸ್ ಮಂಚನಗೌಡನಹಳ್ಳಿ ಇವರೆಲ್ಲರೂ ಸಹ ಗೌರವ ಸಮರ್ಪಣೆ ಮಾಡಬೇಕು. ಮಂಚಗೊಂಡನಹಳ್ಳಿಯ ಶ್ರೀ ಗೋವಿಂದ ಅವರು, ಶ್ರೀ ಕುಮಾರ್ ಎಸ್ ಅವರು, ಹಾಗೆ ಮಾಜಿ ಚೇರ್ಮನ್ ಶ್ರೀ ರುದ್ರಪ್ಪ ಶಿವಯ್ಯ ಅವರು. ಹೌದಾ, ಈಗ ಜಾಸ್ತಿ ಸಮಯ ತಗೊಳ್ಳೋದ್ರಿಂದ ಯಾರಿಗೂ ಅವಕಾಶ ಇಲ್ಲ. ಗುರುಗಳ ಆಶೀರ್ವಾದ, ಈಗೆಲ್ಲ ಹಿರಿಯರು ಬಂದು ಕೂರ್ತಿದ್ದೀರಾ, ಎಷ್ಟು ಪೇಷನ್ಸ್ ಆಗಿ ಕೂರ್ತಿದ್ದೀರಾ ಅಂತ ಹೇಳಕ್ ಆಗ್ತಾ ಇಲ್ಲ. ದಯಮಾಡಿ ಒಂದು ಅರ್ಧ ಗಂಟೆ ನಮ್ಮ ಡಿ.ಕೆ. ಸಾಹೇಬ್ರು ಬರ್ತಾ ಇದ್ದಾರೆ, ಸುರೇಶ್ ಅವರು, ಅವ್ರ ಹತ್ರ ಹೋದಾಗ ಒಂದೇ ಮಾತು ಹೇಳಿದ್ರು ಗುರುಗಳಿಗೆ, ಬುದೇ ನಾನಿದ್ದೀನಿ, ಮಠ ಏನ್ ಬೇಕೋ ಮಾಡಿ ಅಂತ ಕೇಳಿದ್ರು. ಅದನ್ನ ಕೇಳಿ ನಮಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಈ ಕ್ಷೇತ್ರಕ್ಕೆ ಡಿ.ಕೆ. ಬ್ರದರ್ ಇಲ್ಲ, ಏನೂ ಇಲ್ಲ. ಆ ರೋಡ್ಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಕ್ಕಾಗಲ್ಲ. ಈ ಕಥೆಯಲ್ಲಿ ಜೊತೆಗೆ ಈಗ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ, ಕಾಲಾಗ್ನಿಗಳ ಆಶೀರ್ವಾದ, ಅದೇ ರೀತಿ ನಮ್ಮ ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ಕೇಂದ್ರ ಸ್ವಾಮೀಜಿಗಳು ಬಂದಾಗಿರೋದ್ರಿಂದ ಈ ಮಠಕ್ಕೆ ಆನೆ ಬಲ ಬಂದಂಗಾಗಿದೆ. ಹೇಗೆ ಅಂದ್ರೆ ನಮ್ ಗುರುಗಳು ಮಾತಾಡೋರೇ ಅಲ್ಲ, ಎಲ್ಲೋದ್ರು ಅಪ್ಪಾಜಿ ಅಂತಾರೆ. ಅಪ್ಪಾಜಿ ಬಿಟ್ರೆ ಬೇರೆ ಗೊತ್ತಿಲ್ಲ, ಇನ್ನೇನು ಮಾತಾಡುವಂತದ್ದೇನಿಲ್ಲ. ಅದ್ರ ಜೊತೆಗೆ ನನ್ಗೆ ಇನ್ನೊಂದು ಏನೋ ಒಂದು ಅಧಿಕಾರ ಕೊಟ್ಟಿದ್ದಾರೆ. ನಿಮ್ ಕ್ಷಮಕ್ಷಣದಲ್ಲಿ ಆ ಸೋಮಣ್ಣ ಅವ್ರ ಮನೆಗೆ ಹೋದೋ, ಸೋಮಣ್ಣ ಅವ್ರು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಕಾರ್ಯನಿಮಿತ್ತವಾಗಿ ಬರಕ್ಕಾಗ್ಲಿಲ್ಲ. ಹಾಗಾಗಿ ಇಲ್ಲಿ ಎಲ್ಲಾ ಹರಗುರು ಚರಮೂರ್ತಿಗಳಿಗೆ ಪಾದಾರಗಳಲ್ಲಿ ವಂದಿಸುತ್ತಾ, ಮತ್ತೆ ತಮ್ಮ ಅಪೇಕ್ಷೆಯನ್ನು ಪಡೆದು ಅವ್ರು ಕಳಿಸಿದಂತ ಒಂದು ಸಂದೇಶನ ಓದ್ಲಿಕ್ಕೆ ನನಗೆ ಅನುಮತಿ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ MLC ಅವರು, ಆತ್ಮೀಯ ಗೆಳೆಯರು, ಅವ್ರ ಬಗ್ಗೆ ನಾವು ಹೇಳಂಗಿಲ್ಲ, ಎಲ್ಲಾ ರೀತಿಯಲ್ಲೂ ಭಾಷಣ ಮಾಡ್ಬಿಟ್ಟಿದ್ದಾರೆ. ಎಲ್ಲರೂ ಪೇಷನ್ಸ್ ಕೊಟ್ಟಿದ್ದೀರಾ. ಇದೊಂದು ವಾಚನ ಮುಗಿಸ್ಬಿಟ್ಟು ನಾನು ನನ್ನ ಇದನ್ನ ಮುಗಿಸ್ಕೊಡ್ತೀನಿ. ಪೂಜ್ಯ ಶ್ರೀ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ದಿನಾಂಕ 29/3/2026 ಶ್ರೀ ಗದ್ದಿಗೆ ಮಠ ಅಜ್ಜಬಸವನಹಳ್ಳಿಯಲ್ಲಿ ಶ್ರೀ ಮಠದ ಕಟ್ಟಡದ ಉದ್ಘಾಟನಾ ಸಮಾರಂಭದ ಆಧಾರದ ಆಮಂತ್ರಣಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ನವದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡೆಯುತ್ತಿರುವುದರಿಂದ ನಾನು ದೆಹಲಿಯಲ್ಲೇ ಇರಬೇಕಾದ ಅವಶ್ಯಕತೆ ಇರುವುದರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುವುದಿಲ್ಲ. ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲೆಂದು ಹಾರೈಸುತ್ತೇನೆ. ಪೂಜ್ಯರ ಸೇವಾ ಕೈಂಕರ್ಯ ನೂತನ ಕಟ್ಟಡದ ಮುಖೇನ ಭಕ್ತಾದಿಗಳಿಗೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸದ್ಬಳಕೆಯಾಗಲೆಂದು ನಾನು ಆಶಿಸುತ್ತೇನೆ. ಪೂಜ್ಯ ಪ್ರಣಾಮಗಳೊಂದಿಗೆ ತಮ್ಮ ವಿಶ್ವಾಸಿ ವಿ ಸೋಮಣ್ಣನವರು, ಭಾರತ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವ, ರಾಜ್ಯ ಖಾತೆ ಸಚಿವರು, ಭಾರತ ಸರ್ಕಾರ. ಇದನ್ನ ನಾನು ನನ್ನ ಬಾಯಿಂದ ವಾಚನ ಮಾಡೋದಕ್ಕೆ ನನಗೆ ಏನ್ ಪುಣ್ಯ ಮಾಡಿದ ಗೊತ್ತಿಲ್ಲ. ಅದಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇನ್ನೊಂದು ಗುರುಗಳು ಮಾತಾಡ್ಬೇಕು. ಎಲ್ಲರೂ ಪೇಷನ್ಸ್ ಕೂತಿದ್ದೀರಿ. ಪ್ರಸಾದ ರೆಡಿ ಇದೆ. ಸಾಯಂಕಾಲಕ್ಕಿನ್ನ ಮತ್ತೆ ಸಿನಿಮಾದವ್ರು ಬಂದಿದ್ದಾರೆ. ಈಗ ಜೂನಿಯರ್ ನಮ್ಮ ವಿಷ್ಣುವರ್ಧನ್ ಅವ್ರ ಆಮಂತ್ರಣ ಅಂತ ಅವ್ರು ಬಂದಿದ್ದಾರೆ. ಸಾಯಂಕಾಲ ಕಾರ್ಯಕ್ರಮ ಮಿಮಿಕ್ರಿ ಕಾರ್ಯಕ್ರಮ ಇದೆ. ಜೂನಿಯರ್ ರಾಜ್ಕುಮಾರ್ ಬರ್ತಾರೆ. ಹರಗುರು ಚರಮೂರ್ತಿಗಳನ್ನ ಮಾತಾಡ್ಬೇಕು. ಇವತ್ತು ನೈಟ್ ಫುಲ್ ಇರ್ಬೇಕು. ಮನೋರಂಜನಾ ಕಾರ್ಯಕ್ರಮ ಜೊತೆಗೆ ನಾಟಕ ಇದೆ, ಬಸವೇಶ್ವರ ನಾಟಕ. ಎಲ್ಲರೂ ಪ್ರೋತ್ಸಾಹಿಸಿ ಗುರು ಮಠನ ಪರಂಪರೆನ ಬೆಳೆಸೋಣ. ಇಷ್ಟು ಹೇಳಿ ನಾನು ನೂತನ ಕಟ್ಟಡದ ಉದ್ಘಾಟನೆ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಗರದಿಂದ ದೂರದ ಪ್ರದೇಶದಲ್ಲಿರುವಂತಹದ್ದು, ಸುತ್ತಲೂ ಬೆಟ್ಟಗಳ ಸಾಲಿನ ನಡುವೆ ಪ್ರಶಾಂತವಾದ ಸ್ಥಳದಲ್ಲಿ ಸ್ಥಾಪನೆಗೊಂಡಿರತಕ್ಕಂತಹದ್ದು ಈ ಗದ್ದಿಗೆ ಮಠ. ನಾವು ಹಿಂದಿನ ಯಾವುದೇ ಒಬ್ಬರು ತಪಸ್ವಿಗಳು, ಮುನಿಗಳು, ಸಂತರು, ಗುರುಗಳ ಒಂದು ಇತಿಹಾಸವನ್ನು ಗಮನಿಸುವಾಗ ಯಾವ ಸಂತರು ನಗರ ಪ್ರದೇಶದಲ್ಲಿ ಹೋದಂಥ ಒಂದು ಉದಾಹರಣೆ ಕೂಡ ಇಲ್ಲ. ಅದು ಮಹದೇಶ್ವರ ಇರ್ಬೋದು, ಸಿದ್ಧಲಿಂಗೇಶ್ವರ ಇರ್ಬೋದು, ಒಬ್ಬೊಬ್ಬರನ್ನೇ ನೋಡ್ತಾ ಹೋಗ್ಬೋದು. ಅಥವಾ ರಾಮಾಯಣ ಮಹಾಭಾರತದ ಸಂದರ್ಭಗಳಲ್ಲಿ ನೋಡ್ಬೋದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಂದು ನದಿ ತಟ, ಬೆಟ್ಟ ಗುಡ್ಡ, ಕಾಡುಗಳು ಇಂಥವುಗಳನ್ನೇ ಅವರ ಸಾಧನೆಗೆ
ಮತ್ತು ಅವರ ಕಾರ್ಯಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಂತಹದ್ದನ್ನು ಸಾಮಾನ್ಯವಾಗಿ ನಾವು ಗಮನಿಸುವಂತಹದ್ದು. ಅಂತಹ ಒಂದು ಪರಂಪರೆಯಲ್ಲಿ ಈ ಒಂದು ಅಜ್ಜಬಸವನಹಳ್ಳಿಯ ಗದ್ದಿಗೆ ಮಠ ಕೆಲವಾರು ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಪ್ರಾರಂಭವಾಗಿರತಕ್ಕಂಥದ್ದು. ಈಗಿರುವ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಈ ಮಠದ 4ನೇ ಪೀಠಾಧಿಪತಿಗಳು. ಹಿಂದೆ ಇದ್ದಂತಹ ಗುರುಗಳಿವರ ಗದ್ದಿಗೆ ಕೂಡ ಇಲ್ಲೇ ಮಠದಲ್ಲಿ ಸ್ಥಾಪನೆಯಾಗಿದೆ. ಅವರ ಆಶೀರ್ವಾದವನ್ನು ಪಡೆದು ಮಠವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ನಾಡಿಗೆ ನೀಡಿರುವಂತಹ ಕೊಡುಗೆ ಅಪಾರವಾದಂತಹದ್ದು. ಅದು ಶೈಕ್ಷಣಿಕ ಇರ್ಬೋದು, ಸಾಮಾಜಿಕವಾದಂತಹದ್ದು ಇರ್ಬೋದು, ಸಾಂಸ್ಕೃತಿಕವಾದಂತಹದ್ದು ಇರ್ಬೋದು. ನೂರಾರು ವರ್ಷಗಳಿಂದ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಮಠಗಳು ಇಂತಹ ಸೇವಾ ಕಾರ್ಯವನ್ನು ನಾಡಿಗೆ ಸಲ್ಲಿಸ್ತಾ ಬಂದಿರತಕ್ಕಂತಹದ್ದು ಸರ್ವವಿದಿತವಾದಂತಹದ್ದು. ಮಠಛಾತ್ರಾದಿ ನಿಲಯ ಅಂತಲೂ ಹಾಗೆ ಮಠಗಳು ಬಂದವರಿಗೆ ಆಶ್ರಯ ನೀಡೋದ್ರ ಜೊತೆಗೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡುವಂತಹ, ಅವರಲ್ಲಿ ಜ್ಞಾನದ ಸಂಪತ್ತನ್ನು ಹೆಚ್ಚಿಸುವಂತಹ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಕೆಲ ವರ್ಷಗಳ ಹಿಂದೆ ಸಾಕ್ಷರತೆಯ ಅಂಕಿಅಂಶಗಳನ್ನು ಪಡೆಯುವಾಗ ಮೊದಲಿಗೆ ಸಾಕ್ಷರತೆಯ ಪ್ರಮಾಣ ಇದ್ದಂಥದ್ದು ಕೇರಳದಲ್ಲಿ, ಇಡೀ ದೇಶದಲ್ಲಿ. ಆನಂತರದಲ್ಲಿ ಕರ್ನಾಟಕದಲ್ಲಿ ಸಾಕ್ಷರರು ಮತ್ತು ವಿದ್ಯಾವಂತರ ಸಂಖ್ಯೆ ಹೆಚ್ಚಿನದಾಗಿ ಬೆಳೆದಿದ್ದರೆ ಅದು ಮಠಗಳ ಕಾರಣದಿಂದ ಅಂತಕ್ಕಂತಹದ್ದು ಕರ್ನಾಟಕದವರೆಲ್ಲ ಹೆಮ್ಮೆ ಪಡಬೇಕಾಗಿದೆ. ಅದು ಸುತ್ತೂರು, ಸಿದ್ಧಗಂಗೆ, ಚಿತ್ರದುರ್ಗ, ದಾವಣಗೆರೆಯಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿ ಸೇವೆ ಸಲ್ಲಿಸಿದಂತಹದ್ದು ಇರ್ಬೋದು. ಅಂದರೆ ಪ್ರತಿಯೊಂದು ಕರ್ನಾಟಕದಲ್ಲಿಯ ಒಂದು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಅಜ್ಜಬಸವನಹಳ್ಳಿ ಇರುವಂತಹ ಮಠದಂತಹ ಮಠಗಳಲ್ಲೂ ಕೂಡ ಅವರ ಶಕ್ತ್ಯಾನುಸಾರ, ಅದು 2 ಹುಡುಗರು ಇರ್ಬೋದು, 3 ಹುಡುಗರು ಇರ್ಬೋದು, 5 ಹುಡುಗರು ಇರ್ಬೋದು, ಮಠದ ಆಶ್ರಯವನ್ನು ಭಾವಿಸಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಬೇಕಾದಂತಹ ಸವಲತ್ತುಗಳನ್ನು, ಅವಕಾಶಗಳನ್ನು ಕಲ್ಪಿಸಿಕೊಟ್ಟ ಕಾರಣದಿಂದಾಗಿ ಇವತ್ತು ಗ್ರಾಮಾಂತರ ಪ್ರದೇಶದ ಮಕ್ಕಳು ಕೂಡ ಮೇಲ್ಸ್ತರದಲ್ಲಿ ಬಂದು ನಾಡಿಗೆ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗೆ ಮಠದಲ್ಲಿ ಅವರು ಶಿಕ್ಷಣವನ್ನು ಪಡೆಯುವಾಗ ಶಿಕ್ಷಣದ ಜೊತೆಗೆ ಉತ್ತಮವಾದಂತಹ ಸಂಸ್ಕಾರಗಳನ್ನು ಕೂಡ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಮಠದ ಒಂದು ಸಂಪ್ರದಾಯಗಳೇನಿರುತ್ತೋ ಅಲ್ಲಿ ಬಂದಂಥವರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಅವರನ್ನು ಗೌರವಿಸ್ತಕ್ಕಂಥದ್ದು, ಅತಿಥಿಗಳನ್ನು ಆಧರಿಸ್ತಕ್ಕಂಥದ್ದು, ಬಂದಂಥವ್ರಿಗೆ ಅವರಿಂದ ಸಾಧ್ಯವಾದಷ್ಟು ಒಂದು ತುತ್ತು ಅನ್ನವನ್ನು ಕೊಡುವಂಥದ್ದು ಇರ್ಬೋದು. ಹೀಗೆ ಒಬ್ಬ ವ್ಯಕ್ತಿ ಸಾಮಾಜಿಕವಾದ ಕೆಲಸದಲ್ಲಿ ತನ್ನನ್ನು ಹೇಗೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಸಂಸ್ಕಾರಗಳನ್ನು ಕೂಡ ಮಕ್ಕಳಲ್ಲಿ ಕಲಿಸುವಂಥ, ಅದು ಕಲಿಸಬೇಕಾಗಿಲ್ಲ, ಅವರ ಮಠದಲ್ಲಿ ನಡೆಯುವಂಥ ಸೇವಾ ಕಾರ್ಯಗಳನ್ನು ನೋಡಿ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಸಾತ್ವಿಕ ಅಂಶಗಳು ಕೂಡ ಮಠದ ಒಂದು ವ್ಯಾಪ್ತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ಅಲ್ಲಿ ಓದಿದವರಂಥ ಎಲ್ಲವರ ಅಭಿಪ್ರಾಯವಿದೆ. ಇವತ್ತು ಹೀಗೆ ಮಠದಿಂದ ಬೆಳೆದಂಥವರು ಜಗತ್ತಿನ ಎಲ್ಲ ಭಾಗಗಳಲ್ಲೂ ಇದ್ದಾರೆ. ಅಂದರೆ ಜಗತ್ತಿನ ಯುರೋಪ್ ಇರ್ಬೋದು, ಅಮೇರಿಕ ಇರ್ಬೋದು, ಪೂರ್ವದ ದೇಶಗಳಿರ್ಬೋದು, ಏಷ್ಯಾ ಖಂಡ ಇರ್ಬೋದು, ಇದು ಜಗತ್ತಿನ ಯಾವ ದೇಶಕ್ಕಾದರೂ ಹೋಗಿ ಕರ್ನಾಟಕದಲ್ಲಿ ಮಠದಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಓದಂತಹ ಒಬ್ಬರಾರು ವಿದ್ಯಾರ್ಥಿಗಳು ನಿಮಗೆ ಸಿಗ್ತಾರೆ. ಅವ್ರು ಹುಡುಕ್ತಾ ಹೋಗೋದಿಲ್ಲ. ಮಾರ್ಕೆಟ್ ಪ್ರದೇಶದಲ್ಲಿ ಹೋದ್ರೆ ಕನ್ನಡ ಮಾತಾಡೋರು ಸಿಗ್ತಾರೆ. ದುಬೈಗೆ ಹೋದರೆ 100 ಜನ ಸಿಗ್ತಾರೆ. ಹೀಗೆ ಅಮೆರಿಕಕ್ಕೆ ಹೋದರೆ ಅಲ್ಲಿ 100 ಜನ ಸಿಗ್ತಾರೆ. ನೀವು ಅವ್ರು ಕನ್ನಡ ಮಾತಾಡೋರು ಕೇಳಿದ್ರೆ ಇಲ್ಲ ನಾವು ಇಲ್ಲೇ ಓದಿದ್ವಿ ಇಂಥ ಗುರುಗಳಿದ್ರು ಅಂತಕ್ಕಂಥದ್ದನ್ನು ಸಂತೋಷದಿಂದ ಹಂಚ್ಕೊಳ್ತಾರೆ. ಹಾಗೆ ಇವತ್ತು ಇಲ್ಲಿ ಮಠಮಾನ್ಗಳಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಜಗತ್ತಿನಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷಾಧೀಶರಾಗಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ, 1000 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅಂತ ಎಲ್ಲ ಸಾಧನೆಗಳನ್ನು ಮಾಡಿರುವಂಥವರ ಕೀರ್ತಿಗೆ ಕಾರಣವಾದಂತಹದ್ದು ಕರ್ನಾಟಕದ ಮಠಮಾನ್ಯಗಳು ಅಂತಕ್ಕಂಥದ್ದು ಗಮನಿಸಬೇಕಾದಂಥದ್ದು. ನಮ್ಮ ದೇಶ ಸಾಂಸ್ಕೃತಿಕವಾಗಿ ಸಂಪತ್ಭರಿತವಾದಂತಹದ್ದು, ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಆಧ್ಯಾತ್ಮಿಕತೆಯನ್ನೇ ತನ್ನ ಒಂದು ಆಂತರಿಕವಾದ ಶಕ್ತಿಯನ್ನಾಗಿ ರೂಪಿಸಿಕೊಂಡಿರುವಂಥ ದೇಶ ಅಂದರೆ ಭಾರತ ದೇಶ ಅಂತಕ್ಕಂಥದ್ದು. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆತನ ಒಂದು ಅಸ್ತಿತ್ವದ ಬಗ್ಗೆ, ಭಗವಂತನ ಅಸ್ತಿತ್ವದ ಬಗ್ಗೆ ನಂಬಿಕೆ ಇದೆ, ಶ್ರದ್ಧೆ ಇದೆ.
ಅನೇಕ ಜನರು ಈ ದೇಶದಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನೋರಿಗೆ ಎಷ್ಟು ಸ್ಥಾನಮಾನ ಇದೆಯೋ, ಭಗವಂತ ಇಲ್ಲೇ ಅಲ್ಲ ಪ್ರಕೃತಿಯಿಂದಲೇ ನಡೆಯುತ್ತೆ ಅಂತ ಅನ್ನುವಂಥವ್ರ ವಾದಕ್ಕೂ ಕೂಡ ಅಷ್ಟೇ ಸ್ಥಾನಮಾನವನ್ನು ಕೊಟ್ಟಂತಹದ್ದು ನಮ್ಮ ಭಾರತ ದೇಶದ ಆಧ್ಯಾತ್ಮಿಕತೆಯ ಒಂದು ಹಿರಿಮೆ ಅಂತಕ್ಕಂಥದ್ದು ಭಾರತದ ವಿಶೇಷವಾದ ಸಂಗತಿ. ಅಲ್ಲಿ ಆಸ್ತಿಕರು ನಾಸ್ತಿಕರು ಇತ್ಯಾದಿ ಅನೇಕ ಮಾತುಗಳನ್ನು ಹೇಳ್ತಾರೆ. ಯಾರು ಭಗವಂತನಲ್ಲಿ ನಂಬಿಕೆ ಇಡ್ತಾರೋ, ವಿಶ್ವಾಸ ಇಡ್ತಾರೋ ಅವರ ಆಸ್ತಿಕರು. ಯಾರು ಭಗವಂತ ಅಂತ ಅನ್ನೋದೇ ಇಲ್ಲ, ಎಲ್ಲ ಪ್ರಕೃತಿಯ ನಿಯಮ ಹೊರಟ ಗಾಳಿ ಯಾಕೆ ಕಾಡುತ್ತೆ ಅಂದರೆ ಗಿಡ ಇದೆ ಗಾಳಿ ಆಡುತ್ತೆ, ಸೂರ್ಯ ಇದೆ ಬಿಸಿಲು ಬರ್ತಾನೆ. ಅವರು ಈ ಸತ್ಯ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಭೌತ ವಿಜ್ಞಾನಿಗಳನ್ನು ಕುರಿತು ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ. ಏನಂತಂದರೆ, ನೀವು ಜಗತ್ತಿನಲ್ಲಿರೋ ನಕ್ಷತ್ರಗಳನ್ನೆಲ್ಲ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಈ ಜಗತ್ತಿನಲ್ಲಿ ಭೂಖಂಡದಲ್ಲಿ ಮನುಷ್ಯನಿಗೆ ಬೇಕಾದಂಥ ಎಲ್ಲ ಇದೆ. ಮನುಷ್ಯನ ಸಂಖ್ಯೆ ಎಷ್ಟೋ ಕೋಟಿಗಟ್ಟಲೆ ಇದೆ ಅಂತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೀವಿ. ಬನ್ನಿ ಹತ್ರ ಬನ್ನಿ